ಸಾರಿಂದ ಏನೋ ಅವಶ್ಯಕತೆನೇ ಬರಂಗಿಲ್ಲ. ಸೊ ಹೀಗಾಗಿ ಮಧ್ಯಾಹ್ನ ನಾವು ಅದು ಒಂದು ರೌಲ್ ಇಟ್ಟಿದ್ದೆ ಬಾಯ್ಲ್ ಮಾಡಿದ್ದು. ಸೊ ನಾನು ಹೆಚ್ಚಾಗಿ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡೋಕತ್ತೀವಿ ನೋಡ್ರಿ. ಟೈಮ್ ಬಂದಾಗಲೇ 11 ಗಂಟೆ ಆಗೈತಿ. ಸೊ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡೆ. ಸಿದ್ದು ಸ್ಕೂಲಿಗೆ ಹೋದ. ಸೊ ನಮ್ಮ ಮನೆಯವರು ಮತ್ತು ಧೀರಜ್ ಅವರಿಬ್ಬರು ಹೋದ್ರು ಬ್ರೇಕ್ಫಾಸ್ಟಿಗೆ ಅಂತಂದು ಹೇಳಿ ಬೆಳಿಗ್ಗೆ ಪಾಲಕ್ ಪರೋಟ ಮಾಡಿದ್ದೆ. ಸೊ ಎಲ್ಲರೂ ಒಂದೇ ಸತಿಗೆ ತಿಂಡಿ ಮತ್ತು ಟಿಫಿನ್ ಬಾಕ್ಸ್ಗೂ ಅದನ್ನ ಕೊಟ್ಟೆ. ಸಿದ್ದುಗೆ ಬಾಳೆಹಣ್ಣು ಮತ್ತು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಇತ್ತು ಕೊಟ್ಟು, ಮತ್ತು ಪರೋಟ ಜೊತೆಗೆ ಸಾಸು ತೊಗೊಂಡು ಧೀರಜ ಉಪ್ಪಿನಕಾಯಿ ಅದು ಸಾಸು ಕೆಚಪ್ ಇರ್ತಾವಲ್ಲ ಒಂದು ಪೌಚ್ ತೊಗೊಂಬಂದಿರ್ತೀನಿ. ಮತ್ತು ಈಗ ಎದ್ರೊಳಗಾದ್ರೂ ಫ್ರೀ ಬಂದರೆ ಪೌಚ್ಗಳು ಇರ್ತಾವಲ್ರಿ, ಅವನ್ನ ಇಟ್ಟಿರ್ತೀನಿ. ಸೊ ಕೆಚಪ್ ಜೊತೆಗೆ ತಿಂತಾರೆ. ಉಪ್ಪಿನಕಾಯಿ ಮತ್ತು ಇರೋದು ಬೆಳಗ್ಗೆ ಒಂದು ಸ್ವಲ್ಪ ಆಳು ವಡದ್ದು ಒಂದು ರೌಲ್ ಇಟ್ಟಿದ್ದೆ ಬಾಯ್ಲ್ ಮಾಡಿದ್ದು. ಸೊ ನಾನು ಹೆಚ್ಚಾಗಿ ಕೆಸುವಿನಲ್ಲಿ ವಡ ಹೆಂಗೆ ಮಾಡ್ತೀವಲ್ಲ, ಪತ್ರೊಡೆ ಅಂತಾರೆ ಕೆಲವೊಬ್ರು. ಈ ಕಡೆಗೆ ನಾನು ವಡ ಟೈಪ್ ಮಾಡ್ತೀನಿ ಅದನ್ನ. ಸೊ ಅದನ್ನು ಹೆಚ್ಚು ಕಮ್ಮಿ ಯಾರೋ ಫ್ರೆಂಡ್ ಕೊಟ್ಟಾಗ ಮತ್ತು ತೊಗೊಂಬಂದಿರ್ತೀನಲ್ಲ, ರೋಲ್ ಎಲ್ಲ ಮಾಡಿ ಇಟ್ಕೊಂಡು ಸುತ್ತಿ ಅದ್ರೊಳಗೆಲ್ಲ ಭಾಳ ಸತಿ ರೆಸಿಪಿ ಶೇರ್ ಮಾಡಿದ್ನೆಲ್ಲ ಅದನ್ನೆಲ್ಲ ಮಾಡಿಕೊಂಡು ಬಾಯ್ಲ್ ಮಾಡಿದ್ದು ಫ್ರಿಜ್ನಾಗ ಇಟ್ಕೊಂಡಿರ್ತೀನಿ. ಒಂದು 2-3 ದಿನ ಆರಾಮಾಗಿ ನಾವು ಬಾಯ್ಲ್ ಮಾಡಿದ್ದು ಇಟ್ಕೊಂಡು ತಿನ್ಬೋದು. 2-3 ದಿನ ಯಾಕೆ ಜಾಸ್ತಿನೇ ತಿನ್ಬೋದು. ಅಂದರೆ ನಾವು ಬೇಕಾದಾಗ ಕರ್ಕೋಬೋದು ಫ್ರೆಶ್ ಆಗಿ. ಸೊ ಒಂದು ಸ್ವಲ್ಪ ಧೀರಜ್ ಟಿಫಿನಿಗೂ ಕರೆದು ಕೊಟ್ಟೆ, ಅವ್ನಿಗೆ ಭಾಳ ಲೈಕ್ ಆಗ್ತೈತಿ. ಸೊ ಇನ್ನೊಂದು ಸ್ವಲ್ಪ ಇತ್ತಲ್ಲ ಅವನ್ನ ಅಷ್ಟೇ ಕರೆದು ಇಟ್ಕೊಂಡಿದ್ದೀನಿ. ಒಂದೊಂದು ಸಣ್ಣ ಸಣ್ಣ ವೇಲಿ ಇದು, ಹೀಗಾಗಿ ರೋಲು ಸಣ್ಣ ಸಣ್ಣ ಬಂದವು. ದೊಡ್ಡ ವೇಲಿ ಇತ್ತು ಅಂದ್ರೆ ರೋಲು ಮಸ್ತಾಗಿ ಹಿಂಗೆ ಕಟ್ ಮಾಡಿದ್ರೆ ಫುಲ್ಲ ಇದು ಆಗ್ತಾವೆ. ಸೊ ಮಾಡಿಟ್ಟಿನಿ. ಇನ್ನು ರೊಟ್ಟಿ ಅಂತ ನೋಡ್ರಿ, ರೊಟ್ಟಿ ಇವಾಗ ಧೀರಜ್ ಮತ್ತು ರೊಟ್ಟಿ ತಿನ್ನಕತ್ತಾರೆ. ಹೀಗಾಗಿ ಒಂದು 4 ಬೆಳಗಿನ ರೊಟ್ಟಿನೂ ಮಾಡಿ ತಗೊಂಡ್ಬಿಟ್ಟೆ. ಇಲ್ಲೇ ಕಸದ ಕಟ್ಟಿ ಮುಂದೆ ನಿಂತ್ಕೊಂಡೆ ಅಂದ್ರೆ ಫುಲ್ ಒಂದೇ ಸತಿಗೆ ಎಲ್ಲ ರೊಟ್ಟಿ ಮಾಡಿದ್ರೆ ರೊಟ್ಟಿ ಮಾಡಿಬಿಡ್ತೀನಿ. ಚಪಾತಿ ಆದ ತಕ್ಷಣ ಒಂದು 10-12 ರೊಟ್ಟಿ ಮಾಡಿ ಇಟ್ಕೊಂಡ್ಬಿಟ್ನಿ ಅಂದ್ರೆ ಮಧ್ಯಾಹ್ನಕ್ಕೆ ಅದಕ್ಕಂದ್ರೆ ಆರಾಮಾಗಿ ಆಗ್ತಾವೆ ಇಬ್ಬರಿಗೂ, ನನಗೆ ನಮ್ಮ ಮನೆಯವ್ರಿಗೆ. ಮತ್ತು ಸಾಯಂಕಾಲ ಧೀರಜ್ ಬಂದರು ತಿಂತಾನೆ. ಸತಿನೂ ಸಿದ್ದುನೂ ತಿಂತಾನೆ. ಸಿದ್ದು ಹೆಂಗಂದ್ರೆ ನಾನ್ ವೆಜ್ ಜೊತೆಗೆ ಅವನು ಇಷ್ಟಪಡ್ತಾನೆ. ಸೊ ಈಗ ರೊಟ್ಟಿ ಜೊತೆಗೆ ಮಸ್ತಾಗಿ ಬದ್ನಿಕಾಯಿ ಹೆಂಗಾಯಿ ಮಾಡೋಣ ಅಂತಂದು ಹೇಳಿ ರುಬ್ಬಿ ಇಟ್ಕೊಂಡಿದೆ. ಯಾಕಂದ್ರೆ ಬೆಳಗ್ಗೆ ಆಗ ಕರೆಂಟು ಹೊಂದ್ಬಿಟ್ಟತ್ರಿ. ಈಗ 2-3 ಸತಿ ಆಯಿತು. ಒಂದು ಸ್ವಲ್ಪ ನೀರಿನ ಪ್ರಾಬ್ಲಮ್ಮು ಮತ್ತು ಲೈಟ್ ಹೋಗೋದು ಬರೋದು ಅದು ಶುರುವಾಗಿತ್ತು. ಸೊ ಹೀಗಾಗಿ ಏನು ಮಾಡಿದ್ದೀನಿ ಅಂದ್ರೆ ಬೆಳಗ್ಗೆನ ನಾನು ರುಬ್ಬಿ ಇಟ್ಕೊಂಡ್ಬಿಟ್ಟಿನಿ ಒಂದು ಸ್ವಲ್ಪ ಇದಕ್ಕೆ ಹಸಿ ಕೊಬ್ಬರಿನ. ಸೊ ಸ್ವಲ್ಪ ಇವತ್ತು ಡಿಫ್ರೆಂಟಾಗಿ ಮಾಡೋಣ ಅಂತಂತ ಹೇಳಿ ಕೆಲವೊಂದು ಸತಿ ಏನು ಮಾಡ್ತೀನಿ, ಬರೀ ಶೇಂಗಾ ಪುಡಿ ಟೊಮೆಟೊ ಅದೆಲ್ಲ ಹಾಕಿ ಈರುಳ್ಳಿ ಟೊಮೆಟೊ ಫ್ರೈ ಮಾಡಿ ಅದು ಹಾಕ್ತೀವಲ್ಲ, ಕಾರದ ಮಸಾಲೆ ಹಾಕಿ ಅದನ್ನು ಮಾಡ್ತೀನಿ. ಸೊ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ, ಕೆಲವೊಬ್ರು ಗ್ರೇವಿ ಜಾಸ್ತಿ ಬೇಕಂದ್ರೆ ಹಂಗೂ ಮಾಡ್ತಾರೆ. ನಮ್ಮ ಕಡೆಗೆ ಜಾಸ್ತಿ ಬೇಕಾದ್ರೆ ಹಸಿ ಕೊಬ್ಬರಿ ಹಾಕ್ತಾರೆ, ಹಂಗೆ ನಾನು ಮಾಡಾಕತ್ತೀನಿ ಅಂತ. ಸೊ ಅದನ್ನು ಶೇರ್ ಮಾಡ್ಕೊಂಡು ಏನೇನು ಹಾಕಿ ಮಾಡ್ಕೊತೀನಿ ಅಂತ. ಸೊ ಇನ್ನು ಒಂದು ಸ್ವಲ್ಪ ಮಧ್ಯಾಹ್ನ ಬಿಸಿದ ಅನ್ನಕ್ಕೆ ಇಟ್ಬಿಟ್ರೆ ಆಗ್ತೈತಿ. ಮೊಸರನ್ನ ಐತಿ ಮತ್ತು ಬದ್ನೆಕಾಯಿ ಎಣ್ಣೆ ರಸ ಇತ್ತು ಅಂದ್ರೆ ನಮಗೇನು ಸಾರಿಂದ ಏನೋ ಅವಶ್ಯಕತೆನೇ ಬರಂಗಿಲ್ಲ. ಸೊ ಹೀಗಾಗಿ ಮಧ್ಯಾಹ್ನ ನಾವು 3 ಜನ ಇದ್ದರೆ ಇನ್ನು ಸಾಯಂಕಾಲ ಧೀರಜ್ ಬರ್ತಾನೆ. ಸೊ ನೋಡೋಣ ಏನಾದರೂ ಮಾಡಿದ್ರಾಯ್ತು ಅಂತಂದು ಹೇಳಿ ಜಸ್ಟ್ ಈಗ ಮಧ್ಯಾಹ್ನಕ್ಕೆ ಇಷ್ಟು ಮಾಡಿ ಇಟ್ಕೊಂಡಿನಿ. ಪರೋಟ ಹಿಟ್ಟಂತೂ ಖಾಲಿ ಆಯ್ತು ನೋಡ್ರಿ. ಪಾಲಕ್ ಮೆಂತ್ಯ ಸೊಪ್ಪು ಸ್ವಲ್ಪ ಒಂದು 2-3 ದಿನ ಇಟ್ಟರೆ ನಡೀತೈತಿ. ಪಾಲಕ್ ಸೊಪ್ಪು ಹೆಂಗೆ ಮಳೆಗಾಲಕ್ಕೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ಇದಾಗ್ಬಿಡ್ತೈತಿ. ಹೀಗಾಗಿ ಫ್ರೆಶ್ ಇದ್ದಾಗ ಮಾಡಿಬಿಟ್ಟೆ ಅಂತಂದ್ರೆ ಚಲೋ ಆಗ್ತೈತಿ ಅಂತಂದು ಹೇಳಿ ಮಾಡೀನಿ. ಇನ್ನೂ ಅಂದ್ರೆ ಇಷ್ಟ ಸೊಪ್ಪು ಐತಿ ನೋಡಿರಿ. ಬಂದು ಇಲ್ಲಿ ಪಾಲಕ್ ಮೆಂತ್ಯ ಮತ್ತು ಕೊತ್ತಂಬರಿ ಇಷ್ಟು ದೊಡ್ಡ ದೊಡ್ಡ ಬರ್ತಾವಲ್ರಿ, ಇನ್ನೂ ಇಷ್ಟು ಸೊಪ್ಪು ಐತಿ. ನೋಡೋಣ ಇದನ್ನು ಏನಾರ ಮಾಡಿದ್ದಂದ್ರೆ ಮತ್ತು ಜೊತೆಗೆ ಶೇರ್ ಮಾಡ್ಕೊತೀನಿ. ಏನಾರ ಮಾಡಿದ್ದೆ ಅಂತಂದರೆ ಸರಿ ಫ್ರೆಶ್ ಆಗಿ ಬನ್ನಿ ಪಲ್ಯ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡವು ಏನಾಗ್ತಾವಲ್ಲ ಇವು ಬದ್ನಿಕಾಯಿ ಸೊಪ್ಪುಗಳು ಹೆಂಗಂದ್ರೆ ಜಲ್ದಿ ಖಾಲಿ ಮಾಡ್ಬೇಕಾಗ್ತದೆ ನೋಡ್ರಿ, ಇಲ್ಲಾಂದ್ರೆ ಇದಾಗ್ಬಿಡ್ತೈತಿ. ಸೊ ಹೀಗಾಗಿ ಇಷ್ಟು ಇದಾಗ ಮಾಡ್ತೀನಿ. ಮತ್ತು ಸಾಂಬಾರಿಗೇನೋದು ಹಾಕಿರ್ತೀನಿ ನಾನು ಒಂದೊಂದು ಸತಿ. ಆಮೇಲೆ ಬದ್ನಿಕಾಯಿ ಹಂಗೆ ಹೋಳಿಗೆ ಪಲ್ಯನೂ ಮಾಡೋಕೆ ಮಸ್ತ್. ಅದರ ರೊಟ್ಟಿ ಜೊತೆಗೆ ಮಸ್ತ್ ನೋಡ್ರಿ. ಸೊ ಇವನ್ನ ಎಲ್ಲ ಏನು ಮಾಡ್ತೀನಿ ಅಂದರೆ ಕಟ್ ಮಾಡ್ಕೊತೀನಿ.
ಹಸಿರು ಬದ್ನಿಕಾಯಿ ಮುಳ್ಳು ಬದ್ನಿಕಾಯಿ ಅಂತಾರೆ ನಮ್ಮ ಕಡೆಗೆ. ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಅದಾವ ನೋಡ್ರಿ. ಇನ್ನು ಪಲ್ಯ ಅಂತೂ ಸೂಪರ್ ಅಂದ್ರೆ ಸೂಪರ್ ಆಗತಿ. ಸೊ ಇದಕ್ಕೆ ಹೇಗೆ ರೆಡಿ ಮಾಡ್ಕೊತೀನಿ ಅನ್ನೋದನ್ನ ಎಲ್ಲದನ್ನ ಶೇರ್ ಮಾಡ್ಕೊತೀನಿ. ಸೊ ಇಲ್ಲೇ ಒಂದು ಅರ್ಧ ಟೊಮೆಟೊ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿನಿ. ಇಲ್ಲೇ ಬದ್ನಿಕಾಯಿ ಎಲ್ಲ ಒಂದು ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ. ಇನ್ನು ಇಲ್ಲೇ ರುಬ್ಕೊಂಡಿದ್ದು ಮಸಾಲ ಐತಿ. ಈಗ ಪ್ರೊಸೆಸ್ಸು ಶುರು ಮಾಡೋಣ ಬರ್ರಿ ಹೆಂಗೆ ಮಾಡ್ತೀನಿ ಅಂತ. ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನೆಲ್ಲ ಅವನ್ನ ಹಾಕ್ಕೊತೀನಿ. ಹೇಳಿದ್ನಲ್ರಿ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಕತ್ತೀನಿ ಅಷ್ಟೆ. ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಮನೆಯಾಗ ಮಾಡಿದ್ದೆ ಒಂದು ಚಮಚದಷ್ಟು ಹಾಕ್ಕೊಂಡಿನಿ. ಒಂದು 7 ಅದಾವೆ ನೋಡ್ರಿ ಬದ್ನಿಕಾಯಿ, 7ರಿಂದ 8 ಅದಾವೆ. ಸೊ ಅದಾದಮೇಲೆ ನಮ್ಮದು ಖಾರದ ಪುಡಿ. ಇಲ್ಲ ನೋಡ್ರಿ, ನಾನು ಬರೀ ಖಾರದ ಪುಡಿ ಹಾಕ್ಕೊಳಕತ್ತೀನಿ. ಇದ್ರೊಳಗೆ ಏನೂ ಇಲ್ಲ. ನಾವು ಬರೀ ಖಾರ ಕುಟ್ಟಿಸಿ ಇಟ್ಕೊಂಡಿರ್ತೀವಲ್ಲ, ಮೆಣಸಿನ್ಕಾಯಿ ಕುಟ್ಟಿಸಿ ಇಟ್ಕೊಂಡಿರ್ತೀವಲ್ಲ, ಅದು ಖಾರದ ಪುಡಿ. ಇದು ಒಂದೊಂದು ಸತಿ ಏನು ಮಾಡ್ತೀನಿ ಅಂದರೆ ಇಲ್ಲಿ ನಮ್ಮದು ಕಾಂದ ಮಸಾಲ ಏನಿರುತ್ತಲ್ಲ, ಬೆಳ್ಳುಳ್ಳಿ ಕೂಡಿಸಿದ ಮಸಾಲ ಮತ್ತು ಕೊಲ್ಲಾಪುರದ ಕಡೆ ಎಲ್ಲ ಮಾಡಿರ್ತಾರಲ್ರಿ, ಎಲ್ಲ ಮಸಾಲ ಎಲ್ಲ ಅದರೊಳಗೆ ಇರ್ತೈತಿ. ಸೊ ಅದನ್ನು ಒಂದೊಂದು ಸತಿ ಹಾಕ್ತೀನಿ. ಅದು ಇಲ್ಲೇ ಐತೆ ನೋಡ್ರಿ, ಇದು ಕಾಂದ ಮಸಾಲ. ಇದು ಅಂದರೆ ಇದ್ರೊಳಗೆ ಎಲ್ಲ ಇರ್ತೈತಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಕೊಬ್ಬರಿ ಅದು ಎಲ್ಲ ಇರ್ತೈತಿ. ಅದು ಇದು ಮಸಾಲೆ ಖಾರ ಪುಡಿ. ಇದು ಸಾದಾ ಖಾರದ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ, ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಬೇಕು ಅಂತಂದ್ರೆ ಮಾಡ್ಕೊಂಡಿರ್ತೀನಿ. ಇದು ಅದಾದಮೇಲೆ ಸೊ ನಮಗಿಲ್ಲೇ ಹಸಿ ಕೊಬ್ಬರಿ ಹಾಕ್ಕೊಳ್ಳೋದೈತಿ. ಒಂದು ಸ್ವಲ್ಪ ಇದೇ ಇಟ್ಕೋತೀನಿ ಬೌಲ್ನಾಗೆಲ್ಲ. ಇದ್ರಾಗ ಸ್ವಲ್ಪ ನಮಗೆ ಗ್ರೇವಿ ಜಾಸ್ತಿ ಬೇಕು ಅಂದಾಗ ಈ ರೀತಿ ಮಾಡ್ಕೋಬೋದು. ಇದಕ್ಕೆ ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ಮತ್ತು ಹಸಿದು ಎಣ್ಣೆನ ಒಗ್ಗರಣೆ ಮತ್ತು ಹಾಕ್ಕೋತೀವಿ. ಬಟ್ ಇಲ್ಲಿದು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ನೋಡಿರಿ, ಕಲರ್ ಚೆನ್ನಾಗಿ ಬರುತ್ತೆ ಮಸ್ತಾಗಿ. ಎಣ್ಣೆ, ಖಾರದ ಪುಡಿ, ಹಸಿ ಕೊಬ್ಬರಿ ಸೂಪರ್ ಕಾಂಬಿನೇಷನ್ ಆಗ್ತೈತಿ. ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಹಾಕ್ಕೊತೀನಿ. ಇಲ್ಲೇ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿ ನೋಡಿರಿ. ಈಗ ಚೆಂದಾಗಿ ಮಿಕ್ಸ್ ಮಾಡ್ತೀನಿ. ಈಗ ಬದ್ನಿಕಾಯಿ ನೋಡಿರಿ ತುಂಬ್ತೀನಿ. ಪಟ್ಟೆಲ್ಲ ಅಷ್ಟು ತುಂಬಿ ಇಟ್ಕೊತೀನಿ. ಮಸಾಲೆ ಕರಿ ಹಾಕಿ ಮಾಡೋರು ಏನು ಮಾಡ್ತಾರಂದ್ರೆ ಈಗ ಶೇಂಗಾದ ಪೌಡ್ರ್ ಹಾಕ್ತಾರೆ, ಅಷ್ಟೇ ಡಿಫ್ರೆನ್ಸು. ನಾನು ಹಸಿ ಕೊಬ್ಬರಿ ಹಾಕ್ಕೊಳಕತ್ತೀನಿ. ಭಾಳ ದಿನ ಆಗಿತ್ತು ಈ ಟೇಸ್ಟ್ ಮಾಡಿರಲಿಲ್ಲ. ಅಂದ್ರೆ ಹೆಚ್ಚಾಗಿ ಮಾಡ್ತಿರ್ತೀನಿ ನಮ್ಮ ಮನೆಯಾಗ, ಆದರೆ ಭಾಳ ದಿನ ಆಗಿತ್ತು ಹಸಿ ಕೊಬ್ಬರಿ ರುಬ್ಕೊಂಡು ಮಾಡಿದ್ದಿಲ್ಲ. ಸೊ ಇವತ್ತು ಒಂದು ಸ್ವಲ್ಪ ಗ್ರೇವಿನೂ ಜಾಸ್ತಿ ಮಾಡ್ಕೊಂಡು ಬೇಕಂದರೆ ನಾವು ಇದ್ರ ಮೇಲೆ ನಾವು ಶೇಂಗಾ ಪೌಡರನ್ನು ಹಾಕ್ಕೋಬೋದು, ಗ್ರೇವಿ ಜಾಸ್ತಿ ಬೇಕಂದ್ರೆ. ಯಾಕಂದರೆ ನಮ್ಮ ಸಿದ್ದು ಭಾಳ ಅಂದ್ರೆ ಭಾಳ ಲೈಕ್ ಹಾಕತ್ರಿ ಗ್ರೇವಿ. ಸ್ವಲ್ಪ ಹಿಂಗೆ ಮತ್ತಿನೂ ಇಟ್ಕೊಂಡು ಬರ್ತೈತಿ, ಬಿಚ್ಕೊಳಂಗಿಲ್ಲ ನೋಡ್ರಿ ಅಷ್ಟೇ. ಸೊ ಈಗ ಒಂದಿಷ್ಟು ಒಂದು ಸ್ವಲ್ಪ ಇದು ಒಂದು ದೊಡ್ಡದಿತ್ತು ಬದ್ನಿಕಾಯಿ ನೋಡ್ರಿ, 2 ಹೋಳು ಮಾಡೀನಿ. ಇದನ್ನು ನಾವು ಹೀಗೆಲ್ಲ ಮಾಡಿಕೊಂಡು ಸ್ವಲ್ಪ ಇದು ಒಂದು ಅರ್ಧ ಇತ್ತು. ಸೊ ಇಷ್ಟು ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ. ಇಲ್ಲೇ ಬಾಣಲಿ ಇಟ್ಕೊಂಡು ನೋಡ್ರಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಒಗ್ಗರಣೆಗೆ. ಈ ಎಣ್ಗಾಯಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರನ್ನ ಚಲೋ, ಬದ್ನಿಕಾಯಿ ಎಣ್ಗಾಯಿಗೆ. ಈಗ ಒಂದೊಂದು ಹಾಕೋತೀನಿ ನೋಡ್ರಿ.
ಅಂದರೆ ಹಂಗೆ ಮಸಾಲೆ ಏನು ಉಳ್ಕೊಂಡಿರುತ್ತಲ್ಲ ಅದನ್ನು ಉಳಿದದ್ದೆಲ್ಲ ಮಸಾಲೆನ ಹಾಕ್ಕೊಂಡಿನಿ ಅದ್ರ ಮೇಲೆ. ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಬದ್ನಿಕಾಯಿ ಪಲ್ಯ ನೋಡ್ರಿ ಸ್ವಲ್ಪ ಒಂದು 2 ನಿಮಿಷ ಆಗಿತ್ತಲ್ಲ ತೆಗೆದು ಮತ್ತೊಂದು ಸ್ವಲ್ಪ ಇದು ಮಿಕ್ಸಿ ಒಳಗೆಲ್ಲ ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋದು. ಈಗ ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡು ತೋರಿಸ್ತೀನಿ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ರಾತು ಅಂತಂದು ಹೇಳಿ ಸಣ್ಣಗೆ ಕಟ್ ಮಾಡಿ ಕೊತ್ತಂಬರಿ ಹಾಕ್ಕೊಳಕತ್ತೀನಿ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಆಗೈತಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿರೋದೇನೋ ಒಂಥರ ನೋಡೋಕ್ಕೂ ಚೆಂದ ಅನಿಸ್ತತಿ ಮತ್ತು ತಿನ್ನೋಕ್ಕೂ ಮಸ್ತ್ ಟೇಸ್ಟ್ ಅನಿಸ್ತದೆ ನೋಡಿರಿ. ಸೊ ಒಂದು ಸ್ವಲ್ಪ ಹಾಕಿದ ಮೇಲೆ ಮತ್ತೊಂದು ಸತಿ ಚೆಂದ ಮಿಕ್ಸ್ ಮಾಡಿ ಬಿಡಾಕತ್ತೀನಿ ನೋಡಿರಿ. ಫೋನ್ ಬರಾಕತ್ತಿದ್ವು, ಹೀಗಾಗಿ ಮತ್ತೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ತೊಗೊಂಡು ಲಾಸ್ಟಿಗೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಹೋಪ್ಸು ನೀವು ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣಂತ್ರಿ ನಾಳಿನ ಬ್ಲಾಗ್ನಾಗ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.